ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿಯ ಕೊಲೆ ವಿಚಾರದಲ್ಲಿ ಮೇಜರ್ ಅಪ್ಡೇಟ್ ಆಗಿದೆ. ಅಲ್ಲಿ ಟ್ವಿಸ್ಟ್ ಕೂಡ ಸಿಕ್ಕಿದೆ. ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಏನದು ಟ್ವಿಸ್ಟ್? ರೇಣುಕಾಸ್ವಾಮಿ ಹತ್ಯೆ ಬಳಿಕ ಕೇಸ್ ಮುಚ್ಚಿ ಹಾಕಲು ಡಿ ಗ್ಯಾಂಗ್ ಪ್ರಯತ್ನವನ್ನ ಮಾಡಿತ್ತಂತೆ. ಹೆಣ ಕೊಂದು ಎಸೆದ ಮೇಲೆ ದರ್ಶನ್ ಅಂಡ್ ಟೀಮ್ಗೆ ಶುರುವಾಗಿತ್ತಿಲ್ಲಿ ನಡುಕ. ಅಭಿಮಾನಿಯ ಕೊಂದ ಮೇಲೆ ಮಧ್ಯರಾತ್ರಿಯೇ ಶುರುವಾಗಿತ್ತು ಹೊಸ ಡ್ರಾಮಾ ಮತ್ತು ಪ್ಲಾನ್. ದರ್ಶನ್ ಬದಲು ತಪ್ಪು ಒಪ್ಕೊಳ್ಳೋಕೆ ರೆಡಿ ಆಗಿದ್ರು ಮೂವರು. ಯಾರವರು? ಬರೋಬ್ಬರಿ 30 ಲಕ್ಷ ರೂಪಾಯಿಗೆ ಸರೆಂಡರ್ ಆಗಲು ಟೀಮ್ ರೆಡಿ ಆಗಿತ್ತಂತೆ. ರೆಡಿ ಮಾಡಿದ್ರು ಕೂಡ. ಕೊಲೆ ಸೀನ್ ನಲ್ಲಿ ಇಲ್ಲದವರಿಗೆ ಡಿ ಗ್ಯಾಂಗ್ ಕೊಟ್ಟಿತ್ತು ಸುಪಾರಿ. ನಾವೇ ಕೊಲೆ ಮಾಡಿದ್ವಿ ಅಂತ ಶರಣಾಗೋಕೆ 30 ಲಕ್ಷಕ್ಕೆ ಡೀಲ್ ಮಾಡಿದ್ರಂತೆ. ಹಲ್ಲೆ ಮಾಡಿಲ್ಲ, ಕೊಲೆಯೂ ಮಾಡಿಲ್ಲ, ಆದ್ರೂ ದಾಸನಿಗಾಗಿ ಈ 3 ಜನ ಒಪ್ಕೊಂಡಿದ್ರಂತೆ. ನಾವೇ ಕೊಂದಿದ್ದು ಅಂತ ಮೊದಲು ಬಂದು ಈ ಮೂವರು ಶರಣಾಗಿದ್ರಂತೆ. ಕೇವಲ 30 ಲಕ್ಷ ರೂಪಾಯಿ ಆಸೆಗೆ ದರ್ಶನ್ ಬದಲು ಮೂವರು ಇಲ್ಲಿ ತಪ್ಪೊಪ್ಪಿಗೆಯನ್ನ ಕೊಡೋದಕ್ಕೆ ರೆಡಿ ಆಗಿದ್ರು. ಹಾಕಿ ಶೈಲಿಯ ಟ್ರೀಟ್ಮೆಂಟ್ ನಿಂದ ಗೊತ್ತಾಯ್ತು ದರ್ಶನ್ ಪವಿತ್ರ ಅಸಲಿ ಮುಖವಾಡ. ಕೊಂದಿದ್ದು ಸುಬ್ಬಾ ಸುಬ್ಬಿ ಅಂತ ಬಾಯ್ಬಿಟ್ರು ಆ ಶರಣಾಗಿದ್ದ 3 ಜನ. ಪೊಲೀಸರು ಮೊಬೈಲ್ ಅನ್ನ ಪರಿಶೀಲಿಸಿದಾಗ ವಾಟ್ಸ್ಆಪ್ ಕರೆ ಮಾಡಿರುವುದು ಇಲ್ಲಿ ಪತ್ತೆಯಾಗಿದೆ. ಡಿ ಗ್ಯಾಂಗ್ ಕೊಂದು ಮೂವರ ಮೇಲೆ ಹೊರಿಸಲು ನಡೆದಿತ್ತಂತೆ ಮಾಸ್ಟರ್ ಪ್ಲಾನ್. ದರ್ಶನ್ ಮೇಲಿನ ಅಭಿಮಾನಕ್ಕೆ ತಪ್ಪೊಪ್ಪಿಕೊಳ್ಳಲು ಆ 3 ಜನ ಬಂದಿದ್ರಂತೆ. ದರ್ಶನ್ ಪವಿತ್ರ ಗೌಡ ಅಸಲಿ ಮುಖ ನೋಡಿ ಪೊಲೀಸರಿಗೆ ಶಾಕ್ ಆಗೋಗಿದೆ. ಇವಾಗ ತಾನ್ ಬಚಾವಾಗೋಕೆ 30 ಲಕ್ಷಕ್ಕೆ ಡೀಲ್ ಕುದುರಿಸಿದ್ರು ಡೆವಿಲ್ ದರ್ಶನ್. ಕೊಲೆ ಮಾಡಿ ಕಾಕಿಗಳ ದಿಕ್ಕು ತಪ್ಪಿಸಿದ್ದ ಕಲಿಯುಗ ಈ ದುರ್ಯೋಧನ. ಅಭಿಮಾನಿಯನ್ನೇ ಕೊಂದು ಮಿಡ್ ನೈಟ್ ಡ್ರಾಮಾ ಆಡಿದ್ದ ಈ ನಟ ಭಯಂಕರ. ಬುಲ್ಬುಲ್ ಕೊಟ್ಟ ದೂರಿಗೆ ಬಲಿಯಾಗಿದ್ರು ಮಾತ್ರ ಬಡಪಾಯಿ ಅಭಿಮಾನಿ. ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇರೋದು. ಇಲ್ಲಿ ಕೊಲೆ ಮಾಡಿದ್ದು ಯಾರೋ, ಜೈಲು ಶಿಕ್ಷೆ ಅನುಭವಿಸೋಕೆ ರೆಡಿ ಮಾಡಿದ್ದು ಕೂಡ ಯಾರನ್ನು? ಆ 3 ಜನ ಇಲ್ಲಿ ದಾಸನಿಗಾಗಿ ಸರಿ ಈ ಕೊಲೆ ನಾವು ಮಾಡಿದ್ವಿ ಅಂತ ತಪ್ಪೊಪ್ಕೊಂಡು ಶರಣಾಗ್ತೀವಿ ಅಂತ ಹೇಳಿ ಬಂದಿದ್ರಂತೆ. ಅಭಿಮಾನಿ ಕೊಂದ್ಮೇಲೆ ಮಧ್ಯರಾತ್ರಿಯೇ ಒಂದು ಹೊಸ ಡ್ರಾಮಾ ಅನ್ನ ಪ್ಲಾನ್ ಮಾಡಿದ್ದಾರೆ. ದರ್ಶನ್ ಬದಲು ನೀವು ಹೋಗ್ಬೇಡಿ ಬಾಸ್, ನಾವು ಹೋಗ್ತೀವಿ ಅಂತ ಹೇಳಿ ಆ 3 ಜನ ಬಂದಿದ್ರಂತೆ. ಅದು ಕೂಡ 30 ಲಕ್ಷ ರೂಪಾಯಿಗೆ ಆ ಟೀಮ್ ಸರೆಂಡರ್ ಆಗಿತ್ತಂತೆ. 30 ಲಕ್ಷ ಕೊಡಿ, ನಾವು ಹೋಗ್ಬಿಡ್ತೀವಿ. ಕೊಲೆ ಸೀನ್ ನಲ್ಲಿ ಇಲ್ಲದೇ ಇರೋರಿಗೆ ಡಿ ಗ್ಯಾಂಗ್ ಇಲ್ಲೊಂದು ದೊಡ್ಡ ಸುಪಾರಿಯನ್ನ ಕೊಟ್ಟಿದೆ. ನಾವು ಕೊಲೆ ಮಾಡಿದ್ವಿ ಅಂತ ಶರಣಾಗಲು 30 ಲಕ್ಷಕ್ಕೆ ಇಲ್ಲಿ ಡೀಲ್ ಅನ್ನ ಮಾಡಲಾಗಿದೆ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಪಕ್ಕದಲ್ಲಿ ದರ್ಶನ್ ಅವರು ನೋಡಿ, ಅಲ್ಲಿ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಮುಂದೆ ಹೆಂಗ್ ನಿಂತ್ಕೊಂಡಿದ್ದಾರೆ. ಇಲ್ಲಿ ಆತ ಯಾವ ಸ್ಟಾರೂ ಅಲ್ಲ, ಕೇವಲ ದರ್ಶನ್ ತೂಗುದೀಪ. ಚಾಲೆಂಜಿಂಗ್ ಸ್ಟಾರೂ ಅಲ್ಲ, ಬಾಕ್ಸ್ ಆಫೀಸ್ ಸುಲ್ತಾನನೂ ಅಲ್ಲ. ಜನಸಾಮಾನ್ಯರ ರೀತಿ ಕೈ ಕೊಟ್ಕೊಂಡು ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡಿರುವಂತಹ ವಿಜುವಲ್ಸ್ ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ನಿನ್ನೆ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ತೆಗೆದಂತಹ ದೃಶ್ಯಾವಳಿಗಳಿವು. ನೋಡಿ, ಈ ಟಿವಿ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು, ಯಾವ ಸ್ಟಾರ್ ಪಟ್ಟ ಕೂಡ ಇಲ್ಲಿಲ್ಲ. ಎಷ್ಟೇ ದುಡ್ಡಿದ್ರೂ ಕೂಡ ಇಲ್ಲಿ ಮ್ಯಾಟರ್ ಆಗಲ್ಲ. ನೀವು ಎಂಥ ಪ್ರಭಾವಿ ವ್ಯಕ್ತಿಯಾದರೂ ಕೂಡ ಸಿಚುವೇಶನ್ ಅನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದೇ ಪಂಚಾಮೃತ, ಮಾಡಿದ್ದುಣ್ಣೋ ಮಾರಾಯ. ಮಾಡೋ ಮುಂಚೆ ಒಂದ್ಸಲ ಯೋಚನೆ ಮಾಡಬೇಕಿತ್ತು. ಈಗ ತಪ್ಪು ಕೆಲಸ ಮಾಡಾಗಿದೆ. ಒಬ್ಬ ಅಮಾಯಕ ಬಲಿ ಕೂಡ ಆಗಿದ್ದಾನೆ. ಅದರ ಪ್ರತಿಯಾಗಿ ಶಿಕ್ಷೆಯನ್ನ ಅನುಭವಿಸ್ತಿದ್ದಾರೆ ಕೂಡ. ರೇಣುಕಾಸ್ವಾಮಿ ಮೃತದೇಹವನ್ನ ಕೂಡ ವಿಜುವಲ್ಸ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ನಿನ್ನೆ ಅವರು ಬೌರಿಂಗ್ ಆಸ್ಪತ್ರೆಗೆ ಬರ್ತಾ ಇದ್ದಂತಹ ವಿಜುವಲ್ಸ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ನೋಡಿ, ಪವಿತ್ರ ಗೌಡ ಅವರು ಹೆಂಗೆ ಮುಖ ತೋರಿಸದೆ ಓಡೋಡ್ ಹೋಗ್ತಾ ಇದ್ದಾರೆ. ಅಲ್ಲಿ ರೇಣುಕಾಸ್ವಾಮಿಯನ್ನು ಕೂಡ ನೋಡ್ರಿ, 1-2 ಅಲ್ಲ, ಬರೋಬ್ಬರಿ 15 ಸಲ ಇಡೀ ಭಾಗದಲ್ಲಿ 15 ಕಡೆ ಆತನಿಗೆ ಹಲ್ಲೆ ಮಾಡಿರುವಂತಹ ಗುರುತುಗಳು ಸಿಕ್ಬಿದಿರೋದು. 15 ಕಡೆ ನೋಡಿ. ಈತನೇ ರೇಣುಕಾಸ್ವಾಮಿ. ಹೆಂಗಿದ್ದ ಅಂತ ದೊಡ್ಡ ಜೀವ ಅಲ್ಲ ನೋಡಿ. ಆ ದರ್ಶನ್ ಜೊತೆ ಇರೋರು ಎಲ್ಲರೂ ಕೂಡ ಒಳ್ಳೆ ದೈತ್ಯ ಗಾತ್ರದ ಬಾಡಿಗಾರ್ಡ್ಗಳು, ದೈತ್ಯ ದೇಹ ಹೊಂದಿರೋರು. ಈತನ ಒಂದು ಬಾಡಿ ಸೈಜ್ ಅನ್ನ ನೋಡಿ, ಒಂದು ಏಟು ಬಿದ್ರೆ ಇವ್ನು ಬಿದೋಗ್ಬಿಡ್ತಾನೆ ನೆಲದಲ್ಲಿ. ಈತ ರೇಣುಕಾಸ್ವಾಮಿ. ಇನ್ನು ಮತ್ತೊಂದು ಕಡೆ ನೀವು ನೋಡ್ತಾ ಇರೋದು ದರ್ಶನ್. ಹಾಗೆ ಇಲ್ಲಿ
ಚರ್ಚೆ ಮಾಡಬೇಕಾಗಿರೋ ವಿಚಾರ ಏನಂದ್ರೆ, ಇಲ್ಲಿ ನೋಡಿ, ಕೊಲೆ ಮಾಡಿರೋರು ಈಗ ದರ್ಶನ್ನ ಒಂದು ಮುತುವರ್ಜಿ ಈ ಕೇಸ್ನಲ್ಲಿ ಎಷ್ಟಿದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಆ ಕೊಲೆ ಮಾಡಿಲ್ಲ, ನಂಗೂ ಸಂಬಂಧ ಇಲ್ಲ ಅಂತ ಹೇಳಿ. ಬಟ್ ಅವ್ರು ಹೇಳ್ಬೋದು, ಆದರೆ CCTVಗಳು